Hey everyone, welcome back to my YouTube channel. ಇವತ್ತು ಈಗಷ್ಟೇ ಲಾಗೌಟ್ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿಬಿಟ್ಟು ಬಂದಿದ್ದೀನಿ. ಕುಕ್ ಮಾಡೋಣ ಅಂದ್ಕೊಂಡೆ. ತುಂಬ ದಿವಸದಿಂದ ಅವಲಕ್ಕಿ ಪಾಯಸ ಮಾಡ್ಬೇಕು ಅನ್ಕೋತಾ ಇದ್ದೆ, ಮಾಡಿರಲಿಲ್ಲ. ಇವತ್ತು ಹೆಂಗೂ ಮಾಡ್ತಾಯಿದ್ದೀನಲ್ಲ, ಸೊ ಶೂಟ್ ಮಾಡೋಣ ಅಂದ್ಕೊಂಡೆ. ನಮ್ಮ ಅಪ್ಪಂಗೆ ಸ್ವೀಟ್ ಹೆವಿ ಇಷ್ಟ. ಸೊ ಅವರು ಕೆಲಸದಿಂದ ಬರಬೇಕಾದ್ರೆ ಟಯರ್ಡಾಗಿ ಬಂದಿರ್ತಾರೆ. ಸೊ ಆವಾಗ ಸ್ವೀಟ್ ಕೊಟ್ಟು ಅವರ ರಿಯಾಕ್ಷನ್ ನೋಡೋಣ. ನಮ್ಮಮ್ಮ ವಿಡಿಯೋ ಮಾಡಬೇಕು ಅಂದಾಗಲೇ ಕರೆಂಟ್ ಹೋಯಿತು. ಇವಾಗ ಕಿಚನ್ ಸ್ವಲ್ಪ ಕತ್ಲೆ ಕಾಣುತ್ತೆ. ಸೊ ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಹನಿತಾ ಇದೆ, ಗುಡುಗ್ತಾ ಇದೆ. ನೋಡೋಣ ಕರೆಂಟ್ ಯಾವಾಗ ಬರುತ್ತೆ ಅಂತ. ಫೈನಲಿ ಈಗ ಕರೆಂಟ್ ಬಂದಿದೆ. ಈಗ ಟೈಮ್ ಬಂದು 5:25 ಆಗ್ತಾ ಬರ್ತಿದೆ. ಈಗ ಸ್ಟಾರ್ಟ್ ಮಾಡಿದ್ರೆ ಅವ್ರು ಬಂದುಬಿಡ್ತಾರೆ. ಆಲ್ಮೋಸ್ಟ್ 5:45ಗೆ ಟ್ಯೂಷನ್ ಸ್ಟೂಡೆಂಟ್ಸ್ ಬರ್ತಾರೆ. ನಮ್ಮ ಮಮ್ಮಿಗೆ ಅದು ಅವಲಕ್ಕಿ ಸ್ವಲ್ಪ ಕಮ್ಮಿ ಇತ್ತು ಅಂತ ತರಕ್ಕೆ ಕಳಿಸಿದ್ದೀನಿ. ನಮ್ಮಮ್ಮ ಬಂದಿದ ತಕ್ಷಣ ಬೇಗ ಸ್ಟಾರ್ಟ್ ಮಾಡಿಬಿಡೋಣ. ಎಲ್ಲಿ ನಾನು ಹೇಳಿದ್ದ ಐಟಮ್ ಅಮ್ಮ. ನಮ್ಮಮ್ಮ ಕಾಫಿ ಮಾಡ್ಕೋತಾ ಇದ್ದಾರೆ. ಮಾಡ್ಕೊಂಡಾದ್ಮೇಲೆ ನನಗೆ ಸ್ಟಾರ್ಟ್ ಮಾಡ್ಕೋತೀನಿ. ಮಾಮ್, ನೀವು ಹೆಲ್ಪ್ ಮಾಡಿ. ಮಮ್ಮಿ, ನಮ್ಮಮ್ಮ ಮಾತೇ ಆಡಲ್ಲ ಅಂತ ಅನ್ಕೋಬೇಡಿ. ಮಾತಾಡಿದ್ರೆ ಯಾರ ಕಿವಿನೂ ಇರಲ್ಲ. ವಿಡಿಯೋ ಮಾಡಿ ಬನ್ನಿ ಅಂದರೆ ಇವಾಗ ಇಲ್ಲಿ ಇವರು ಕಾಫಿ ಕುಡ್ಕೊಂಡು ಕುತ್ಕೊಳ್ಳೋದು. ಎತ್ಕೊಳ್ಳಿ ಆಯ್ತು. ಕಾಫಿ ಸಂತಿ ಏಯ್ ಬರ್ರೆ ಮಾಸುತ್ತ ಚಿನ್ನ ಕಾಫಿ ವಿಡಿಯೋ ಮಾಡಲ್ವಂತೆ ಇವರು. ನನ್ನ ತಂಗಿನ ಕರೆದಿದ್ದೀನಿ ಇವಾಗ ನಮ್ಮ ಅಂಕಲ್ ಮಗಳನ್ನ ವಿಡಿಯೋ ಮಾಡೋಕ್ಕೆ. ಒಂದು ವಿಡಿಯೋ ಮಾಡ್ಕೊಡಲ್ಲ, ಹೆಲ್ಪ್ ಮಾಡಲ್ಲ, ಏನೂ ಇಲ್ಲ. ಹೇ ಗಾಯ್ಸ್, ಫೈನಲಿ ರೆಡಿ ಮಾಡ್ಕೊಂಡಿದ್ದೀನೆಲ್ಲ. ಇವತ್ತು ನಾನು ತಪ್ಪಲೆಯಲ್ಲಿ ಮಾಡ್ತಿಲ್ಲ, ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಪಾಯಸ. ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ, ಕೊಡಿ. ಸೊ 2 ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ. ಅದೇ 2 ಕಪ್ಪು ಹಾಲು, ತುಪ್ಪ ಮತ್ತು ಗೋಡಂಬಿ, ದ್ರಾಕ್ಷಿ, ಸಕ್ಕರೆ ಬೇಕಿರೋ ಇನ್ನೂ ಸ್ವೀಟ್ ಲವರ್ಸ್ ಇನ್ನೂ ಸ್ವಲ್ಪ ಹಾಕೋಬೋದು. ನಾನು ಆಮೇಲೆ ಸ್ವಲ್ಪ ನೋಡ್ಕೊಂಡು ಹಾಕೋತೀನಿ. ಇದಿಷ್ಟೇ ಬೇಕಾಗಿರುವ ಸಾಮಗ್ರಿಗಳು. ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಅವಲಕ್ಕಿನ ವಾಶ್ ಮಾಡ್ಕೊತಾ ಇದ್ದೀನಿ. ಓಕೆ, ಚೆನ್ನಾಗಿ ಒಂದು 4 ಸಲ ತೊಳ್ಕೊಂಡಿದ್ದೀನಿ. 4 ಸಲ 5 ಸಲನೇ ತೊಳ್ಕೊಂಡಿದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ. 1 ಕಪ್ಪು ಇಲ್ಲ 1.5 ಕಪ್ ಶುಗರ್ ಹಾಕೊಳ್ಳಿ. ಈ ಶುಗರ್ಗೆ ಗ್ಯಾಸೇ ಹಚ್ಚಿಲ್ಲ. ಗ್ಯಾಸ್ ಹಚ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 1.5 ಕಪ್ಪು ಶುಗರ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಆ ಶುಗರು ಮತ್ತು ನೀರು ಕ್ಯಾರಮಲೈಸ್ ಹಾಕಿಸ್ಬಿಡಿ. ಅದು ಸ್ವಲ್ಪ ಗಟ್ಟಿ ಆಗಬೇಕು. ಏನೋ ಒಂದು ಮಾಡ್ತಾ ಇದ್ದೀನಿ, ಚೆನ್ನಾಗಿ ಬಂದರೆ ಸರಿ, ಇಲ್ಲ ಅಂದರೆ ನಾವು ಅಮ್ಮನ ಹತ್ರ ಸರಿಯಾಗಿ ತಿಂತೀನಿ. ನೀರು ಸ್ವಲ್ಪ ಜಾಸ್ತಿ ಹಾಕೊಂಡ್ಬಿಟ್ಟೆ ಅನಿಸುತ್ತೆ. ಚೂರು ಹಾಕ್ಕೊಳ್ಳಿ. ತೋರಿಸ್ಬಾ. ಅದಾಗಷ್ಟರಲ್ಲಿ ನಾವು ಆ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಇದು ಮಾಡ್ಕೊಳ್ಳೋಣ. ಸೊ ತುಪ್ಪ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೋಬೋದು. ನಾವು ತುಪ್ಪ ಅಷ್ಟು ತಿನ್ನಲ್ಲ. ಮೂರು ಸ್ಪೂನ್ ಹಾಕಿದ್ದೀನಿ, ಆಮೇಲೆ ಬೇಕಾದ್ರೆ ಹಾಕೋಣ. ಸೊ ಅದು ಸ್ವಲ್ಪ ಬಿಸಿ ಆಗಲಿ. ಅದು ಲೈಟಾಗಿ ಬಿಸಿ ಆಗ್ತಿದ್ದಂಗ್ಲೇ ಇದು ಹಾಕೋಣ. ನೋಡಿ, ದ್ರಾಕ್ಷಿ ಟರ್ನ್ ಆಗ್ತಿದೆಯಾ, ಕಾಣಿಸ್ತಿದೆಯಲ್ಲ, ಇಲ್ಲಿ ವೈಟ್ ಆಗ್ತಿದೆ ನೋಡಿ. ದಪ್ಪ ಆಗಿದ ತಕ್ಷಣ ಸ್ಟವ್ ಮೇಲಿಂದ ಎತ್ಬಿಡೋಣ, ಇಲ್ಲ ಅಂದರೆ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಇನ್ನೊಂದು ಕಪ್ಪಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಬಿಕಾಸ್ ಇದು ಬಿಸಿ ಇರುತ್ತೆ, ಅದು ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಸೀದೋಗಿರೋ ಥರ ಇರುತ್ತೆ, ಅದಕ್ಕೆ ಚೆನ್ನಾಗಿರಲ್ಲ. ಅದು ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಬಿಡಬೇಕು. ನೀರು ಜಾಸ್ತಿ ಆಯಿತಾ ಸಕ್ಕರೆ ಜಾಸ್ತಿ ಆಯಿತಾ ಗೊತ್ತಿಲ್ಲ. ನೋಡಿ ಹೆಂಗೆ ನೊರೆ ಬರ್ತಾಯಿದೆ. ಅದೊಂದು 5 to 10 ಮಿನಿಟ್ಸ್ ಟೈಮ್ ತೊಗೊಳುತ್ತೆ.
ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದು ಮಾಡ್ಕೊಳ್ಳಿ. ಇದು ಸಕ್ಕರೆ ಕರಗಿಸೋಕೆ ಹೋಗಿ ಮತ್ತೆ ಸಕ್ಕರೆನೇ ಆಗೋಯ್ತು ನೋಡಿ, ಮತ್ತೆ ಸಕ್ಕರೆನೇ ಬಂದ್ಬಿಟ್ಟಿದೆ. ಅಯ್ಯೋ, ಸೊ ಈಗ ಇದನ್ನು ಕ್ಯಾರಮಲೈಸ್ ಆಗೋಕೆ ಬಿಡಲ್ಲ. ಇದು ಕರಗಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಮೀಟ್ ದಿಸ್ ಬಪ್ काय करत आहेस ಬಂದಿದ್ದಾರೆ ರಾಜ್ಕುಮಾರಿ. ಓವರಾಗಿ ಆಡ್ತಾರೆ ಇವರಮ್ಮ. ಗೆಟ್ ಲಾಸ್ಟ್. ಇದು ಕ್ಯಾರಮಲೈಸ್ ಆಗಲ್ಲ ಅನ್ಸುತ್ತೆ, ಸೊ ನಾವು ನೆಕ್ಸ್ಟ್ ಪ್ರಾಸೆಸ್ ನೋಡೋಣ. ಇದಾಗಲ್ಲ, ಐ ಥಿಂಕ್ ಸೊ. ಇದೆಲ್ಲ ಇದಕ್ಕೆ ಅಂಟ್ಕೊಂಡ್ಬಿಟ್ಟಿದೆ. ಏನೋ ಮಾಡೋಕ್ಕೋಗಿ ಏನೋ ಆಗ್ತಿದೆ. ಇದನ್ನು ತಿಂದವರು ಪುಣ್ಯವಂತರು. ವಿಡಿಯೋ करत हे काय दूध आहे काय? हां ಇದು ಕರ್ಗಲ್ಲ. ನಾನು ನೆಕ್ಸ್ಟ್ ಪ್ರಾಸೆಸ್ಗೆ ಹೋಗ್ತೀನಿ. ಬಿಡಮ್ಮ, ಅದು ಕರ್ಗಲ್ಲ, ಹಂಗೆ ಇರಲಿ. ಸೊ ಈ ಹಾಲು ಇದೆಯಲ್ಲ, ಈ ಹಾಲನ್ನ ಇದ್ರೊಳಗೆ ಹಾಕೋತೀನಿ. ಕಂಪ್ಲೀಟ್ ಹಾಲು ಹಾಕೊಂಡು ಈ ನೆನ್ಸ್ಕೊಂಡು ಅಂದರೆ ತೊಳೆದಿಕ್ಕಿರೋ ಅವಲಕ್ಕಿನೂ ಹಾಕೊಂಬಿಡೋಣ. ಯಪ್ಪ, ಹೆಂಗಾಗಿದೆಯೋ ಗೊತ್ತಿಲ್ಲ. ಇದಂತೂ ಒಳ್ಳೆ ಗಂಜಿ ಆಗ್ಬಿಟ್ಟಿದೆ. ಜಾಸ್ತಿ ಹೊತ್ತು ನೆನೆಸ್ಬಿಟ್ವಿ ಅನ್ಸುತ್ತೆ. ಆಮೇಲೆ ಹಿಂಗೆ ತಿರುಗಿಸ್ಕೊಡಿ. ಟಿವಿ ಸೌಂಡ್ ಸರಿನಾ? ಚುಂಗಿಲ್ಲ. ಓಕೆ, ಇದನ್ನ 2 ವಿಸಿಲ್ ಕೂಗಿಸ್ಕೊಳ್ಳೋಣ ಈಗ. ಎರಡು ವಿಸಿಲ್ ಬಂದ್ಮೇಲೆ ಮತ್ತೆ ಸಿಗ್ತೀನಿ. ನಾನು ಯೂಸ್ ಮಾಡಿರೋ ಪಾತ್ರೆ ಎಲ್ಲ ನಾನೇ ತೊಳೆದಿಟ್ಬಿಡ್ತೀನಿ ನಿಜ. ನಮ್ಮಮ್ಮ ಆಮೇಲೆ ಅಷ್ಟೇ ಏನೋ ಮಾಡೋಕ್ಕೋಗಿ ಏನೋ ಹಾಳು ಮಾಡಿ ಇಟ್ಟಿದ್ದೀನಿ. ಅದೇನಾಗಿದೆಯೋ ಗೊತ್ತಿಲ್ಲ. ನಮ್ಮಮ್ಮ ಅಂತೂ ತೋರಿಸ್ತೀನಿ ರೀ. ಸ್ವಲ್ಪನೂ ಏನು ಮಾಡ್ತಾಯಿದ್ದೀನಿ ಅಂತಲೂ ಬಂದು ನೋಡಿದೆ. ಇಲ್ಲಿ ರೀಲ್ಸ್ ನೋಡ್ಕೊಂಡು ನಗ್ತಿರೋದು. ಮತ್ತೆ ಅಲ್ಲನೇ ಅದು ಬಂದಿಲ್ಲ, ಗಟ್ಟಿ ಆಗೋಯ್ತು. ಇದೆಲ್ಲ ಟೂ ಮಚ್ ಅಲ್ವಾ ಗೈಸ್? ಸಪೋರ್ಟಿವ್ ಆಗಿರಬೇಕು ಫ್ಯಾಮಿಲಿ. ಅಲ್ಲಿ ನೋಡಿ, ಹಿಂಗೆ ಹಾಕ್ತೀನಿ. ಏಯ್, ನಾನ್ ಸ್ಟಾಪ್ ನಗ್ತಾನೆ ಇರ್ತಾರೆ ಇವಾಗ ನಮ್ಮಮ್ಮ. ಏನೋ ರೀಲ್ಸ್ ನೋಡ್ಕೊಂಡು ತೋರಿಸಿ. ಏನು ರೀಲ್ಸ್ ಏನೋ ನೋಡ್ತಾ ಇದ್ದಾರೆ, ನೋಡ್ಕೊಳ್ಳಿ. ಲಿಟಲ್ ಬೇಬಿ, ನೋ ನೋ. ಹಲೋ, ಟೂ ಮಚ್ ಇಸ್ ಟೂ ಮಚ್. ಮೈ ವಿಶ್ ಇಸ್ ಮೈ ವಿಶ್. ಒಂದು ವಿಸಿಲ್ ಬಂದಿದೆ. ಇನ್ನೊಂದು ಬಂದಿದ ತಕ್ಷಣ ಆಫ್ ಮಾಡ್ಕೊಳ್ಳೋಣ. ಹಾ, ಇನ್ನೊಂದು ಬರುತ್ತೀಗ, ಬಂದ ತಕ್ಷಣ ಆಫ್ ಮಾಡೋಣ. ನಮ್ಮಮ್ಮ ಏನೋ ಹೇಳ್ತಾರೆ, ನನಗೆ ಓಕೆ ಲೆಟ್ಸ್ ಆಫ್. ಅದು ಪ್ರೆಷರ್ ಹೋದ್ಮೇಲೆ ಬರೋಣ, ಅದೇನಾಗಿರುತ್ತೆ ನೋಡೋಣ. ಯಾಕೋ ಲೇಟು? ಹಿಂಗೆ ಕೇಳ್ತಾರದು, ಯಾಕೆ ಲೇಟು? ಸುಳ್ಳು ಹೇಳ್ಬೇಡ. ಏನು ಹೇಳಬೇಕು ಬಂದ ತಕ್ಷಣ? ಎಲ್ಲೋಗ್ತಿದ್ಯಾ? ನಾನು ಕೇಳಿದ್ಮೇಲೆ ಹೇಳಬೇಕಾ? ನಿಂತ್ಕೋ, ಇಲ್ಲೇ ನಿಂತ್ಕೋ, ಇಲ್ಲಿ ನಿಂತ್ಕೋ. ಹೇಳು, 5 ಟೈಮ್ಸ್ ಹೇಳು.
ಗುಡ್ ಈವ್ನಿಂಗ್ ಅಕ್ಕ, ಗುಡ್ ಈವ್ನಿಂಗ್ ಅಕ್ಕ ಅಲ್ಲ, ಗುಡ್ ಈವ್ನಿಂಗ್ ಅಕ್ಕ. ಸಾಕು ಸಾಕು, ಇವತ್ತುವರೆಗೆ ಯೂಸ್ ಮಾಡೋಣ. ಈ ದಿನ ಪ್ರೆಷರೇ ಹೋಗಿಲ್ಲ. ನಮ್ಮಮ್ಮ ಬಿಚ್ಚು ನೀರ್ಗೆ ಹಾಕ್ಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ಅದು ಅವಲಕ್ಕಿ ಆಲ್ರೆಡಿ ನೀರಲ್ಲೇನೆ ಗಂಜಿಯಾಗಿರುತ್ತೆ, ಬೇಡ ಅಂತ. ಸೊ ಅದನ್ನ ತೆಗಿತೀನಿ ಇವಾಗ. ನೋಡಿ, ನಿಮ್ಗೆ ಏನಾದರೂ ಬೇಗ ಪ್ರೆಷರ್ ಹೋಗ್ಬೇಕಂದ್ರೆ ಹಿಂಗೆ ಮಾಡ್ಕೊಳ್ಳಿ. ಪ್ರೆಷರ್ ಹೋಗಿದೆ. ಓಪನ್ ಮಾಡೋಣ. ಏನಾಗಿದೆಯೋ, ನೀರ್ ಬಿಟ್ಕೋತಾ ಇದೆ. ಕಲರೇ ಬಂದಿಲ್ಲ. ಏನಾದ್ರೂ ಹಾಕ್ಬೇಕಿತ್ತು ಅನ್ಸುತ್ತೆ ಕಲರ್ಗೆ. ಏನೋ ಮಾಡಿದೀನಿ, ಒಟ್ನಲ್ಲಿ ಅವಲಕ್ಕಿ ವೇಸ್ಟ್ ಮಾಡಿದೀನಿ ಅಷ್ಟೇ. ಇದೇನು ಹಾಲಿನ ಕೆನೆ ಎಲ್ಲ ಹಾಕ್ಬಿಟ್ಟಿದ್ದೀನಿ ಅನ್ಸುತ್ತೆ. ಆಗಿದೆ. ಇವಾಗ ತುಪ್ಪ ಮತ್ತೆ ಅದು ಹಾಕಿ ನೋಡ್ತೀನಿ, ಗೋಡಂಬಿ ಮತ್ತೆ ದ್ರಾಕ್ಷಿ ಹೆಂಗಾಗುತ್ತೆ ಅಂತ ನೋಡೋಣ. ನಾನು ವಿಡಿಯೋದಲ್ಲಿ ನೋಡಿದಾಗ ಎಲ್ಲೋ ಇಷ್ಟ ಆಗಿತ್ತು, ಅದು ಹೆಂಗೆ ಎಲ್ಲೋ ಬಂದಿತ್ತೋ ಗೊತ್ತಿಲ್ಲ. ಇನ್ನೊಂದು ಚೂರು ತುಪ್ಪ ಹಾಕೊಳ್ಳೋಣ. ಪಕ್ಕ ಇದು ನನ್ನ ತಂಗಿ ತಿನ್ನಲ್ಲ, ಅವಳಿಗೆ ತುಪ್ಪ ಅಂತಾನೆ ಆಗಲ್ಲ. ಆಕ್ಚುಲಿ ದಿಸ್ ಇಸ್ ಫೇಲ್. ನಮ್ಮ ಮಮ್ಮಿಗೆ ಕೊಟ್ಟು ಟೇಸ್ಟ್ ನೋಡ್ಸೋಣ ಫಸ್ಟ್. ಕಲರೇ ಬಂದಿಲ್ಲ. ಪೊಂಗಲ್ ಮಾಡ್ದಂಗಿದೆ, ಸೇಮ್. ಆಕ್ಚುಲಿ ಪೊಂಗಲ್ ಮಾಡ್ದಂಗಲ್ಲ, ಪೊಂಗಲೇ. मी करला बी ते काना आचने मी काना नम्मा तिला पहिलंच गोड काना मा प्लीज मी काना तिला दे काजे मी काना मी काना जर्रा ನನ್ನ ಉಲ್ಟಿ ಒಂದೈತೆ मी काना ते एक स्पून पहिलाच कंच गोड बी मी कानाचीने टेस्ट कर बघ मी काना ते अम्माल गिंजते ए साखर अगदी अनुष्का त्याच्या तिला दे ಗ ನನ್ನ ತಮ್ಮಂಗೆ ಕೊಟ್ಟು ಎಷ್ಟು ನೋಡ್ಸೋಣ. ನನ್ನ ಪಾಯಸ ತಿನ್ನೋಕೆ ಯಾರು ಗೊತ್ತಿಲ್ಲ. ಇವನಾದ್ರೂ ತಿಂತಾನ ಇಲ್ವಾ ಅಂತ ಗೊತ್ತಿಲ್ಲ, ನೋಡೋಣ. ಹನಿ ನಮ್ಮ ಆಂಟಿನೇ ಅವರೇ, ನಮ್ಮ ಆಂಟಿ ಹತ್ರನೇ ಟೇಸ್ಟ್ ಮಾಡ್ಸೋಣ ಬನ್ನಿ. ಅವಲಕ್ಕಿ ಪಾಯಸ ಹೆಂಗಿದೆ ನೋಡಿ. ಸೂಪರ್ ಆಗೈತೆ. ಸೂಪರ್ ಕರ್ರವಲ್ಲ, ನಿಜ ಹೇಳಿ. ನಿಜಾನೇ ಹೇಳ್ತೀನಿ, ಸೂಪರ್. ಕಲರ್ ಬಂದಿಲ್ಲ, ಆದ್ರೆ ಚೆನ್ನಾಗಿದೆ ಅಂತೆ. ಫೈನಲಿ ನಮ್ಮ ಆಂಟಿಗೆ ಇಷ್ಟ ಆಗಿದೆ. ಈಗ ನಮ್ಮ ಅಜ್ಜಿಗೆ ಕೊಡೋಣ. ನಮ್ಮ ಅಜ್ಜಿ ಟೇಸ್ಟ್ ಹೇಳಿ. ದರ ಉಫ್ ಅಂತ ಊದ್ಬಿಡ್ತೀನಿ. ಬಿಸಿ ಇದೆ. ಸೂಪರ್ ಮನಾವ. ನಿಜ ಹೇಳ್ಬೇಕು, ಹೆಂಗಿದೆ ಹೇಳಿ. ಸೂಪರ್ ಆಗಿದೆ. ನಾನೇ ಮಾಡಿದ್ದು, ಆದ್ರೆ ಕಲರ್ ಸ್ವಲ್ಪ ಕಮ್ಮಿ ಆಗಿದೆ. ನಮ್ಮಮ್ಮ ತಿನ್ಲಿಲ್ಲ. ನಮ್ಮಮ್ಮಂಗೆ ಡೌಟ್, ನಾನು ಏನೇನೋ ಹಾಕ್ಬಿಟ್ಟು ಮಾಡ್ಬಿಟ್ಟಿದೀನಿ ಅಂತ. ನಮ್ಮ ಅಜ್ಜಿ ನಮ್ಮ ಆಂಟಿ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ. ಸೊ ಇದನ್ನ ನಂಬಿ, ನಮ್ಮಮ್ಮ ನಂಬೇಡಿ. ಥ್ಯಾಂಕ್ಸ್ ಫಾರ್ ದ ರಿವ್ಯೂ. ಶೇಕ್ ಹ್ಯಾಂಡ್ ಕೊಡಿ. ಥ್ಯಾಂಕ್ ಯು, ಬಾಯ್. ಇವರೇ ನಮ್ಮ ಟ್ಯೂಷನ್ ಸ್ಟೂಡೆಂಟ್ಸ್. ಸದ್ಯಕ್ಕೆ 3 ಜನ ಇದ್ದಾರೆ. ಇವರಿಗೆ ಕೊಟ್ಟು ಇವಾಗ ಟೇಸ್ಟ್ ನೋಡ್ಸೋಣ ಬನ್ನಿ. ನಾನೇನೋ ಕೊಡ್ತೀನಿ, ತಿನ್ಬೇಕು. ತಿಂತ್ಯಾ? ಸರಿ, ಹೆಂಗಿದೆ? ನಿಜ ಹೇಳು, ನಿಜ ಹೇಳೋ. ಹೆಂಗಿದೆ ಶ್ರುತಿ? ಅಕ್ಕ ಚೆನ್ನಾಗಿದೆ. ಹಲೋ ಬಾಸ್. ಸರಿ ಆಯ್ತು, ತಿನ್ನು. ಟೇಸ್ಟ್ ಮಾಡ್ತಾ ಇದ್ದೀನಿ. ಹಾಲು ಸ್ಮೆಲ್ ಹೊಡಿತಿದೆ, ನಂಗೆ ಹಾಲೇ ಇಷ್ಟ ಆಗಲ್ಲ. ಹಾಲು ತುಪ್ಪ ಎರಡು ಚೆನ್ನಾಗೇ ಇದೆ. ಸ್ವೀಟ್ ಇದೆ, ಎಲ್ಲಾನು ಇದೆ. ಅಮ್ಮ ಇವಾಗ ಹೇಳ್ತಾ ಇದ್ದಾರೆ ಬಾದಾಮ್ ಪೌಡರ್ ಹಾಕಿದ್ರೆ ಕಲರ್ ಬರ್ತಿತ್ತು ಅಂತ. ಅವಾಗಲೇ ಹೇಳಬೇಕು ತಾನೆ.
ದಯವಿಟ್ಟು ಈ ರೆಸಿಪಿ ನಾನು ಮಾಡಿರೋ ಥರ ಮಾಡಬೇಡಿ, ಬೇರೆ ಎಲ್ಲಾದರೂ ರಿಸರ್ಚ್ ಮಾಡ್ಬಿಟ್ಟು ಮಾಡಿ ಅಷ್ಟೇ. ಇದು ಫೇಲ್ ಆಗಿದೆ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡಲ್ಲ, ನಮ್ಮ ಅಪ್ಪಂಗೆ ಕೊಟ್ಟು ಅವ್ರ ರಿಯಾಕ್ಷನ್ ಕೇಳಿ ಅವರ ರಿವ್ಯೂ ಕೇಳಿ ಹೇಳ್ತೀನಿ, ಆಮೇಲೆ ವಿಡಿಯೋ ಎಂಡ್ ಮಾಡ್ತೀನಿ. ಅಲ್ಲಿವರೆಗೂ ಟ್ಯೂಷನ್ ಮಾಡಬೇಕು, ಆಮೇಲೆ ಸಿಗ್ತೀನಿ. Nothing. How's it? Nice. Nice. Very nice or nice? Very nice. Very nice. ಕಣ್ಣಿಗೆ ಪ್ರೇಮದ ಕೂಲಿಂಗ್ ಗ್ಲಾಸ್ ಹಾಕು. ಶೈ ಗೈ ಇವನು. ಫನ್ನಿ ಬಾಯ್ ಇವನು. ಗೋಕುಲ್ ಹಾಯ್ ಹೇಳು. Hi. ಹಲೋ. ಇವು ಗೋಕುಲ್ ಅವ್ರ ಅಕ್ಕ ಶ್ರುತಿ. ಹಾಯ್ ಹೇಳು. Hi. ಇವನ್ ಮಾತ್ರ ಹಾಯ್ ಹೇಳಲ್ಲ. ವಿಹಾನ್ ಹಾಯ್ ಹೇಳು. Hi. ಶೈ, ಅವನಿಗೆ ನಾಚಿಕೆ ಜಾಸ್ತಿ. ನಮ್ಮಪ್ಪ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನಾನು ಬೇಗ ಮಲ್ಕೊಳ್ಳೋದು ಯೂಶ್ವಲಿ ನಾನು ಬೇಗ ಮಲ್ಕೋತೀನಿ, ಬೆಳಗ್ಗೆ ಬೇಗ ಎದ್ದು ಲಾಗಿನ್ ಮಾಡಬೇಕಲ್ಲ ಅಂತ. ಇವತ್ತು ನಮ್ಮಪ್ಪ ಬರೋವರೆಗೂ ವೆಯ್ಟ್ ಮಾಡ್ತೀನಿ. ಐ ವಿಲ್ ವೇಟ್ ನಿಮಗೋಸ್ಕರ. ನಮ್ಮಮ್ಮ ಏನೋ ಕೊಡುತ್ತವ್ರೆ. ನಮ್ಮಪ್ಪ ಬಂದಿದ್ದಾರೆ, ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ನಮ್ಮಪ್ಪ ಅವಾಗಿನ ಆ ಕಡೆ ತಿರ್ಗಾಡ್ತಾನೆ, ಅವರೇ ಬರ್ತಾನೆ ಇಲ್ಲ. ಮೇಲೋದ್ರು ಅನ್ಸುತ್ತೆ. ಓ, ಇವತ್ತು ನಮ್ಮಪ್ಪ ಬರಲ್ಲ ಬಿಡಿ, ಅವಾಗಿಂದ ವೆಯ್ಟ್ ಮಾಡಿದ್ದೀನಿ. ಟೈಮ್ ಇಸ್ 9:08. ಅಯ್ಯೋ, ನಮ್ಮಪ್ಪ ಬಂದ್ಮೇಲೆ ಮಾಡ್ತೀನಿ. ನಾನಿಲ್ಲಿ ಕಪ್ಪಲೆಲ್ಲ ಹಾಕ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಅವಲಕ್ಕಿ ಪಾಯಸ ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ. ಚೆನ್ನಾಗಿದೆ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಿದೆ. ಸ್ವೀಟ್ ಜಾಸ್ತಿ ಆಯ್ತಾ? ನೀವು ಸ್ವೀಟ್ ಜಾಸ್ತಿ ತಿನ್ನೋದು ಅಂದ್ಬಿಟ್ಟೆ ಸ್ವೀಟ್ ಜಾಸ್ತಿ. ಮಮ್ಮಿ ತಿಂದೇ ಇಲ್ಲ. ಮಾಮ್ ಚೆನ್ನಾಗಿದೆ ಅಂತೆ, ತಿನ್ನಿ. ನಮ್ಮನು ಸೂಪರ್ ಆಗಿದೆ ಅಂತ ಹೇಳಿ. ಯಾಕೆ ಇಷ್ಟೊಂದು ಗಟ್ಟಿ ಮಾಡಿದ್ರ? ತೆಳ್ಳಗಿತ್ತು, ಅದು ಹಂಗೆ ಆಗ್ಬಿಟ್ಟಿದೆ. ನೀವು ಬರೋಷ್ಟು ಗಟ್ಟಿ. ನಮ್ಮಪ್ಪ ಮುಂದೆ ಮಾತಾಡೋಕ್ಕಾಗಲಿಲ್ಲ, ಅದಕ್ಕೆ ಒಳಗೆ ಬಂದ್ಬಿಟ್ಟೆ. ಫೈನಲಿ ನಮ್ಮ ಅಪ್ಪಂಗೆ ಅಂತ ಮಾಡಿದ್ದು, ನಮ್ಮಪ್ಪ ಟೇಸ್ಟ್ ಮಾಡಾಯಿತು, ರಿವ್ಯೂ ಕೊಟ್ಟಾಯಿತು. ಚೆನ್ನಾಗಿದೆ, ಶುಗರ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದ್ರು. ನನಗನ್ಸಿದ್ದೇನು ಅಂದರೆ ಎಲ್ಲ ಓಕೆ, ಕಲರ್ ಕಮ್ಮಿ ಆಗಿತ್ತು ಅಷ್ಟೇ. ಇವಾಗ ನಮ್ಮ ಅಪ್ಪಂಗೆ ಕೊಟ್ಟಾಗ ಸ್ವಲ್ಪ ಗಟ್ಟಿಯಾಗಿತ್ತು, ಇನ್ನೊಂದು ಸ್ವಲ್ಪ ಹಾಲು ಹಾಕ್ಬೇಕಿತ್ತೇನೋ ಗೊತ್ತಿಲ್ಲ. ನನಗೆ ಅದ್ರ ರೆಸಿಪಿ ನೋಡಿದಾಗ ನಾನು ಅದರಲ್ಲಿ ಬಾದಾಮ್ ಪೌಡರ್ ಏನೂ ಹಾಕಿರಲಿಲ್ಲ. ಅದ್ರಲ್ಲಿ ಹೆಂಗೆ ತೋರಿಸೋದು ಹಂಗೆ ಮಾಡಿದೆ, ಬಟ್ ಅದು ಅಷ್ಟೊಂದು ಪರ್ಫೆಕ್ಟಾಗಿ ಬಂದಿಲ್ಲ. ಸೊ ನಿಮಗೇನಾದರೂ ಅವಲಕ್ಕಿ ಪಾಯಸ ರೆಸಿಪಿ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನಾನು ಎಲ್ಲಿ ರಾಂಗ್ ಮಾಡಿದೆ ಅಂತಲೂ ಹೇಳಿ. ನೆಕ್ಸ್ಟ್ ಟೈಮ್ ಅದನ್ನು ಕರೆಕ್ಟ್ ಮಾಡ್ಕೋತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.